ಸ್ನೇಹಿತರೆ, ನಾವು ಶುಕ್ರ ಗ್ರಹದ ಆಧಿಪತ್ಯಕ್ಕೆ ಒಳಪಟ್ಟ ನ್ಯಾಯ ಮತ್ತು ಸಮತೋಲನದ ಪ್ರತೀಕವಾದ ತುಲಾ ರಾಶಿಯವರಿಗೆ ಅಕ್ಟೋಬರ್ 2025 ತಿಂಗಳು ಹೇಗಿರ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಈ ತಿಂಗಳು ಗ್ರಹಗಳ ಸ್ಥಾನ ಪಲ್ಲಟದಿಂದ ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳಾದ ವೃತ್ತಿ, ಹಣಕಾಸು, ಕುಟುಂಬ, ಪ್ರೀತಿ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದೆ, ಎಲ್ಲಿ ಎಚ್ಚರಿಕೆ ವಹಿಸಬೇಕು, ಎಲ್ಲಿ ಶುಭ ಫಲ ಸಿಗ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮುಖ್ಯವಾಗಿ ಅಕ್ಟೋಬರ್ ತಿಂಗಳು ನಿಮ್ಮ ರಾಶಿಯಲ್ಲೇ ಸೂರ್ಯ ಮತ್ತು ಮಂಗಳನ ಸಂಯೋಗದಿಂದ ಆದಿತ್ಯ ಮಂಗಳಯೋಗ ರೂಪುಗೊಳ್ತಾ ಇದೆ. ಜೊತೆಗೆ ಗುರುಗ್ರಹದ ಪ್ರಮುಖ ಸ್ಥಾನ ಪಲ್ಲಟವೂ ಆಗ್ತದೆ. ಇಂತಹ ಪ್ರಬಲ ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಹುದು. ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಸಾಮಾನ್ಯವಾಗಿ ಮಿಶ್ರ ಫಲ ನೀಡುವ ಸಾಧ್ಯತೆಗಳಿವೆ. ಕೆಲವು ವಿಷಯಗಳಲ್ಲಿ ಉತ್ತಮ ಪ್ರಗತಿ ಕಂಡರೆ ಇನ್ನು ಕೆಲವು ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ. ಹಾಗಾದರೆ ಏನೆಲ್ಲ ಆಗ್ತದೆ ನೋಡೋಣ. ಮೊದಲಿಗೆ ನಾವು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ತಿಳಿಸಿಕೊಡುವುದಾದರೆ, ತುಲಾರಾಶಿಯವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅಕ್ಟೋಬರ್ ತಿಂಗಳು ಮಿಶ್ರ ಫಲವನ್ನು ನೀಡುತ್ತದೆ. ನಿಮ್ಮ ರಾಶಿಯಲ್ಲೇ ಸೂರ್ಯ ಮತ್ತು ಮಂಗಳ ಗ್ರಹಗಳ ಸಂಚಾರವು ನಿಮ್ಮಲ್ಲಿ ಅಧಿಕ ಆತ್ಮವಿಶ್ವಾಸ ಮತ್ತು ಪ್ರಬಲ ಇಚ್ಛಾಶಕ್ತಿಯನ್ನು ಹೆಚ್ಚಿಸ್ತದೆ. ಇದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸ್ತದೆ ಮತ್ತು ನಿಮ್ಮಲ್ಲಿ ಹುಮ್ಮಸ್ಸು ತುಂಬುತ್ತದೆ. ಇನ್ನು ನೌಕರಿ ಅಂದರೆ ಕೆಲಸ ಮಾಡ್ತಿರುವಂತಹ ಜನರಿಗೆ ಉದ್ಯೋಗದಲ್ಲಿ ನಿಮಗೆ ಸಾಕಷ್ಟು ಕೆಲಸ ಒತ್ತಡವಿರಬಹುದು. ಈ ಒತ್ತಡವನ್ನು ಸಮರ್ಥವಾಗಿ ನಿಭಾಯಿಸಿದರೆ ನಿಮ್ಮ ಶ್ರಮಕ್ಕೆ ಸರಿಯಾದ ಮನ್ನಣೆ ಮತ್ತು ಪ್ರತಿಫಲ ದೊರೆಯುತ್ತದೆ. ಆದರೆ ನಿಮ್ಮ ಮಾತಿನಿಂದಾಗಿ ಅಧಿಕಾರಿಗಳೊಂದಿಗೆ ವಾದ ವಿವಾದ ಉಂಟಾಗದಂತೆ ಎಚ್ಚರಿಕೆ ವಹಿಸಬೇಕು. ಸಣ್ಣಪಟ್ಟ ವಿಷಯಗಳಿಗೂ ಸಿಡುಕದೆ ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ಅಂತಲೇ ಹೇಳ್ಬೋದು. ನಿಮ್ಮ ವೃತ್ತಿ ಜೀವನಕ್ಕೆ ನೀವು ಹೆಚ್ಚಿನ ಗಮನ ನೀಡುವುದು ಅಗತ್ಯ. ಮುಖ್ಯವಾದ ಕೆಲಸಗಳಲ್ಲಿ ಗಮನ ಹರಿಸಲು ಶನಿ ಗ್ರಹವು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಇನ್ನು ವ್ಯಾಪಾರ ಮಾಡ್ತಾ ಇರುವಂತಹ ಜನಗಳಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ, ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ತಿಂಗಳ ಆರಂಭಿಕ ಭಾಗವು ಅತ್ಯಂತ ಅನುಕೂಲಕರವಾಗಿದೆ. ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭಾಂಶ ಹೆಚ್ಚಾಗ್ತದೆ. ಆದರೆ ಹಣಕಾಸಿನ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತುಂಬ ಎಚ್ಚರಿಕೆಯಿಂದಿರಿ. ಯಾರದೋ ಮಾತನ್ನು ಕೇಳಿ ಆಧಾರದ ಹೂಡಿಕೆಯನ್ನು ನಿರ್ಧಾರ ಮಾಡಬೇಡಿ. ವಿದ್ಯುತ್ ಉಪಕರಣಗಳ ಅಥವಾ ಶಸ್ತ್ರಾಸ್ತ್ರಗಳ ವ್ಯಾಪಾರಸ್ಥರಿಗೆ ಉತ್ತಮ ಲಾಭ ಸಿಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಯಾವುದೇ ಕೆಲಸದ ಅಡ್ಡಿದಾರಿಗಳನ್ನು ಬಳಸುವುದನ್ನು ಶನಿಗ್ರಹವು ತಡೆಯುತ್ತದೆ. ಪ್ರಾಮಾಣಿಕ ಶ್ರಮಕ್ಕೆ ಮಾತ್ರ ಪ್ರತಿಫಲ ದೊರೆಯುತ್ತದೆ. ಕೇವಲ ಒಂದು ಮಾರ್ಗಕ್ಕೆ ಬದ್ಧರಾಗಿ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶವನ್ನು ನೀವು ಕಾಣ್ಬೋದು. ಇನ್ನು ಆರ್ಥಿಕ ಮತ್ತು ಹಣಕಾಸಿನ ವಿಷಯಕ್ಕೆ ಬರುವುದಾದರೆ, ಆರ್ಥಿಕವಾಗಿ ತುಲಾರಾಶಿಯವರಿಗೆ ಈ ತಿಂಗಳು ಸವಾಲುಗಳಿಂದ ಕೂಡಿದ ಮಿಶ್ರ ಫಲ ನೀಡಬಹುದು. ಹಣದ ಅರಿವು ಉತ್ತಮವಾಗಿದ್ದರೂ ಕೂಡ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳು ನಿಮ್ಮ ಆರ್ಥಿಕ ಸಮತೋಲನವನ್ನು ಕದಡಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಮೋಸ ನಡೆಯುವ ಅಪಾಯ ಇರುವುದರಿಂದ ಯಾರ ಮೇಲೂ ಬೇಗ ನಂಬಿಕೆ ಇಡಬೇಡಿ ಮತ್ತು ನಿಮ್ಮ ಖಾತೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಸಾಲ ನೀಡುವ ಮತ್ತು ಪಡೆಯುವ ವಿಚಾರದಲ್ಲಿ ವಿಪರೀತ ಜಾಗೃತಿಯನ್ನು ನೀವು ವಹಿಸಬೇಕಾಗ್ತದೆ. ಇನ್ನು ಹೂಡಿಕೆ ಬಗ್ಗೆ ಹೇಳುವುದಾದರೆ, ದೊಡ್ಡ ಪ್ರಮಾಣದ ಹೂಡಿಕೆಗಳನ್ನು ಮಾಡುವ ಮೊದಲು ತಜ್ಞರ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ. ನಿಮ್ಮ ಆರ್ಥಿಕ ಯೋಜನೆ ಸ್ಪಷ್ಟವಾಗಿರಲಿ ಮತ್ತು ಭಾವನಾತ್ಮಕ ಅಥವಾ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಸಂಗಾತಿಯಿಂದ ಅನಿರೀಕ್ಷಿತ ಧನಾಗಮನವ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ಖರ್ಚು. ಈ ತಿಂಗಳು ನಿಮ್ಮ ಅಥವಾ ನಿಮ್ಮ ಕುಟುಂಬದವರ ಆರೋಗ್ಯದ ಕಾರಣದಿಂದಾಗಿ ಹಣದ ಖರ್ಚಾಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಮೊದಲೇ ಸ್ವಲ್ಪ ಹಣವನ್ನು ಕಾಯ್ದಿರಿಸಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪ್ರೀತಿ ಸಂಬಂಧಗಳು ಮತ್ತು ಕುಟುಂಬದ ಬಗ್ಗೆ ಹೇಳುವುದಾದರೆ, ಪ್ರೀತಿ ಸಂಬಂಧ ಮತ್ತು ಕೌಟುಂಬಿಕ ಜೀವನದಲ್ಲಿ ತುಲಾ ರಾಶಿಯವರು ಸೌಹಾರ್ದಯುತ ವಾತಾವರಣ ಕಾಪಾಡಿಕೊಳ್ಳಲು ಹೆಚ್ಚು ಪ್ರಯತ್ನಿಸಬೇಕಾಗ್ತದೆ. ಕುಟುಂಬ ಜೀವನದ ಬಗ್ಗೆ ಹೇಳುವುದಾದರೆ, ಮನೆಯ ವಾತಾವರಣವು ಸಾಕಷ್ಟು ಸೌಹಾರ್ದಯುತವಾಗಿರುವುದಿಲ್ಲ. ನಿಮ್ಮ ಕೋಪ ಮತ್ತು ಒರಟ ಮಾತುಗಳು ಕೌಟುಂಬಿಕ ಸದಸ್ಯರೊಂದಿಗೆ ವೈರತ್ವಕ್ಕೆ ಕಾರಣವಾಗಬಹುದು. ನಿಮ್ಮ ಸಿಟ್ಟಿನಿಂದ ಮನಸ್ಸನ್ನು ಹಾಳು ಮಾಡಿಕೊಳ್ಳುವ ಬದಲು ತಾಳ್ಮೆಯಿಂದ ಮತ್ತು ಸೌಹಾರ್ದದಿಂದ ವ್ಯವಹರಿಸುವುದು ಅಗತ್ಯವಾಗಿರ್ತದೆ. ಕುಟುಂಬದ ಹಿರಿಯರ, ವಿಶೇಷವಾಗಿ ತಂದೆ ಆರೋಗ್ಯದ ಬಗ್ಗೆ ನಿಮಗೆ ಚಿಂತೆ ಇರಬಹುದು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೋಪ ಹೆಚ್ಚಾಗುವ ಸಾಧ್ಯತೆ ಇದೆ. ಸಣ್ಣ ವಿಷಯಗಳಿಗೆಲ್ಲ ಕಿರಿಕಿರಿ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಿ. ಇನ್ನು ವೈವಾಹಿಕ ಜೀವನದಲ್ಲಿ ನೋಡುವುದಾದರೆ, ಈ ತಿಂಗಳು ಒಂದು ಆರಂಭವು ಅನುಕೂಲಕರವಾಗಿಲ್ಲ. ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಕೊರತೆ ಕಾಣ್ತದೆ. ಸಂಗಾತಿಯ ಬಗ್ಗೆ ಸಕಾರಾತ್ಮಕ ಅಭಿಪ್ರಾಯವಿದ್ದರೂ ಕೂಡ ಅದು ದೃಢವಾಗಿರುವುದಿಲ್ಲ.
ಯಾವುದೇ ರೀತಿಯ ವಾದ ವಿವಾದಗಳನ್ನು ತಪ್ಪಿಸಿ, ಏಕೆಂದರೆ ಅವು ದೊಡ್ಡ ಜಗಳಕ್ಕೆ ತಿರುಗುವ ಸಾಧ್ಯತೆ ಇದೆ. ಇನ್ನು ಪ್ರೀತಿ ಮತ್ತು ಸಂಬಂಧದ ಬಗ್ಗೆ ಹೇಳುವುದಾದರೆ, ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತದೆ. ವಿವಾಹವನ್ನು ನಿರೀಕ್ಷಣೆ ಮಾಡ್ತಾ ಇರುವಂಥ ಜನಗಳಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಆಕರ್ಷಕ ಮಾತುಗಳು ಹೊಸ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಸಹಾಯವನ್ನು ಮಾಡ್ತದೆ. ಇನ್ನು ಆರೋಗ್ಯ ಮತ್ತು ವಿದ್ಯಾರ್ಥಿ ಜೀವನ ಬಗ್ಗೆ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಈ ತಿಂಗಳು ಕಠಿಣವಾಗಿರ್ತದೆ. ಈ ತಿಂಗಳು ನೀವು ಸಾಕಷ್ಟು ಮಾನಸಿಕ ಒತ್ತಡಗಳನ್ನು ಎದುರಿಸಬೇಕಾಗ್ತದೆ. ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ವಿಶೇಷವಾದ ಕಾಳಜಿಯನ್ನು ನೀವು ವಹಿಸಬೇಕಾಗ್ತದೆ. ದೂರ ಪ್ರಯಾಣಗಳನ್ನು ಮಾಡುವಾಗ ಅಪಘಾತದ ಅಪಾಯ ಹೆಚ್ಚಾಗಿರುವುದರಿಂದ ಹೆಚ್ಚು ಜಾಗರೂಕರಾಗಿರಿ, ಇಲ್ಲವಾದರೆ ಹಾನಿ ಸಂಭವಿಸುತ್ತದೆ. ಇನ್ನು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಮತ್ತು ಆದಷ್ಟು ಯೋಗ, ಧ್ಯಾನದಂತಹ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಾಪಾಡ್ತದೆ. ಇನ್ನು ವಿದ್ಯಾರ್ಥಿಗಳ ಜೀವನಕ್ಕೆ ಬರುವುದಾದರೆ, ಈ ತಿಂಗಳು ನೀವು ಹೆಚ್ಚು ಶ್ರಮ ಪಡಬೇಕಾಗ್ತದೆ. ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಗುರಿಗಳು ಅಪೂರ್ಣವಾಗುವಂತೆ ಅಥವಾ ವಿಳಂಬವಾಗುವಂತೆ ತೋರಬಹುದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಹಣ ಖರ್ಚಾಗಬಹುದು. ನಿಮ್ಮ ಗಮನವನ್ನು ಚದುರಿಸಿರುವ ಎಲ್ಲ ವಿಷಯಗಳಿಂದ ದೂರ ಇರಿ. ಇನ್ನು ಈ ತಿಂಗಳ ಒಂದು ತುಲಾರಾಶಿಯವರ ಪರಿಹಾರ ಕ್ರಮಗಳು ಮತ್ತು ಶುಭ ನೋಡುವುದಾದರೆ, ಅಕ್ಟೋಬರ್ ತಿಂಗಳನ್ನು ಸುಖಮಯವಾಗಿಸಲು ಪರಿಹಾರ ಕ್ರಮಗಳು ಅಂತ ಹೇಳಿದರೆ, ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇದು ಸೂರ್ಯನ ದುರ್ಬಲತೆಯನ್ನು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚಿ ಕನಕದಾರ ಸ್ತೋತ್ರವನ್ನು ಪಠಿಸಿ. ಇದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗ್ತದೆ. ಇನ್ನು ಶತ್ರುಗಳಿಂದ ಹಾನಿಯಾಗುವ ಸಾಧ್ಯತೆ ಇರುವುದರಿಂದ ನೀವು ಶ್ರೀ ದುರ್ಗಾದೇವಿಯ ಆರಾಧನೆ ಮಾಡುವುದು ಅತ್ಯಂತ ಶುಭಕರ ಅಂತಲೇ ಹೇಳ್ಬೋದು. ಶುಭ ದಿನಾಂಕಗಳು ಯಾವುದಪ್ಪ ಅಂತ ಹೇಳಿದರೆ, 1ನೇ ತಾರೀಕು 6, 7, 9, 14, 15, 17, 21, 22, 26, 27. ಅಶುಭ ದಿನಗಳು ಯಾವ್ಯಾವಪ್ಪ ಅಂತ ಹೇಳಿದರೆ 2, 3, 5, 10, 11, 19, 20, 29. ಇತರ ಶುಭ ಅಂಶಗಳು ಏನಪ್ಪ ಅಂತ ಹೇಳಿದರೆ, ಅಧಿಪತಿ ಗ್ರಹ ಶುಕ್ರ, ಆರಾಧ್ಯ ದೇವಿ ಶ್ರೀ ದುರ್ಗಾಮಾತೆ, ಶುಭ ದಿಕ್ಕು ಪಶ್ಚಿಮ ಅಂತ ಹೇಳ್ಬೋದು. ನಿಮಗೆ ಶುಭ ಬಣ್ಣ ಬಿಳಿ. ಈ ಭವಿಷ್ಯವು ಗ್ರಹಗಳ ಸಾಮಾನ್ಯ ಸಂಚಾರವನ್ನು ಆಧರಿಸಿದೆ. ಇದು ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವುದಿಲ್ಲ. ಇದನ್ನು ನೀವು ನಿಖರವಾಗಿ ಮತ್ತು ವೈಯಕ್ತೀಕರಿಸಿದ ಭವಿಷ್ಯಕ್ಕಾಗಿ ನೀವು ಖಂಡಿತವಾಗಿಯೂ ನಮ್ಮ ಜ್ಯೋತಿಷ್ಯರ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳು ನಿಮಗೆ 7 ಬೀಳುಗಳ ಮಿಶ್ರಣವಾಗಿದೆ. ನೀವು ಎಚ್ಚರಿಕೆಯಿಂದ ಮತ್ತು ಸಮತೋಲನದಿಂದ ಮುನ್ನಡೆದರೆ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಉತ್ತಮ ಯಶಸ್ಸನ್ನು ಸಾಧಿಸಬಹುದು. ಜೀವನದಲ್ಲಿ ತಾಳ್ಮೆ ಮತ್ತು ಸೌಹಾರ್ದತೆಯ ಮಂತ್ರವನ್ನು ಪಾಲಿಸಿ. ಶುಕ್ರ ಗ್ರಹ ಮತ್ತು ಶ್ರೀ ದುರ್ಗಾ ಮಾತೆ ನಿಮಗೆ ಶುಭವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತಾ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜ್ಯೋತಿಷ್ಯ ರತ್ನ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.